ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 3-4 ದಿನದಿಂದ ದೇಶದ ರಾಜಕೀಯ ಯಾವ ರೀತಿಯಾಗಿದೆ, ಏನೇನು ತಿರುವುಗಳನ್ನು ಪಡೆದುಕೊಳ್ತಾ ಇದೆ, ಹೊಸ ಹೊಸ ಸುದ್ದಿಗಳು ಯಾವ ರೀತಿಯಾಗಿ ಬರ್ತಾ ಇದೆ, ಇದೆಲ್ಲವುದನ್ನು ನೀವು ನೋಡ್ತಾ ಇದ್ದೀರಿ. INDIA ಕೂಟದ ಚಟುವಟಿಕೆಗಳು, NDA ಸರ್ಕಾರ ರಚನೆಯ ಸರ್ಕಸ್, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರಾ ಇಲ್ವಾ, ಪ್ರಧಾನಿ ಆಗ್ತಾರೆ ಆದರೆ ಸರ್ಕಾರ ಸುಭದ್ರವಾಗಿರುತ್ತಾ ಇಲ್ವಾ, ಹೀಗೆ ಗೊಂದಲಗಳು ಜನರಲ್ಲಿ ಮನೆ ಮಾಡಿದೆ. ಆದರೆ ಮಿತ್ರರೇ, ಇವತ್ತು NDA ಸಭೆ ಆದ ಬಳಿಕ ಈ ಎಲ್ಲ ಗೊಂದಲಕ್ಕೆ ತೆರೆ ಬಿದ್ದಿದೆ. ನರೇಂದ್ರ ಮೋದಿಯವರು ಮುಂದಿನ 5 ವರ್ಷಗಳ ಕಾಲ ನಿರಾತಂಕವಾಗಿ ಪ್ರಧಾನಿಯಾಗಿರ್ತಾರೆ. ಜೊತೆಗೆ ಅವರ ಸರ್ಕಾರ ಈ ಹಿಂದೆ ಹೇಗೆ 10 ವರ್ಷ ಇತ್ತೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ. NDA ಸರ್ಕಾರಕ್ಕೂ BJP ಸರ್ಕಾರಕ್ಕೂ ಹೆಚ್ಚು ವ್ಯತ್ಯಾಸಗಳಿರೋದಿಲ್ಲ. ಬಹುತೇಕ ಎಲ್ಲವೂ ಸೆಟಲ್ ಆಗಿದೆ ಅನ್ನೋದು ಇವತ್ತಿನ NDA ಸಭೆ ಆದ ಬಳಿಕ ಗೊತ್ತಾಗ್ತಾ ಇದೆ. ಇದಕ್ಕೇನು ಕಾರಣ? ಚಂದ್ರಬಾಬು ನಾಯ್ಡು ಆಡದಂತಹ ಮಾತುಗಳು, ನಿತೀಶ್ ಕುಮಾರ್ ಆಡದಂತಹ ಮಾತುಗಳು. ಇವರಿಬ್ಬರ ಮಾತುಗಳಿಂದ ಬಹಳ ಸ್ಪಷ್ಟವಾಗ್ತಾ ಇದೆ, NDA ನಾಯಕರು ನರೇಂದ್ರ ಮೋದಿ ಅವರನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ, ಮೋದಿ ಅವರಿಗೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಮಿತ್ರರೇ, ಇವತ್ತಿನ NDA ಸಭೆಯ ಬಗ್ಗೆ ಒಂದಷ್ಟು ಡೀಟೇಲ್ ಮಾಹಿತಿ ಕೊಡ್ತೀನಿ. ಇದು ಏನನ್ನು ಸೂಚಿಸ್ತಾ ಇದೆ, ಮೋದಿಯವರ ಜೊತೆಗೆ NDA ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ, ಕಾಂಗ್ರೆಸ್ನ ಎಲ್ಲ ತಂತ್ರಗಾರಿಕೆ ಇರಬಹುದು, INDIA ಕೂಟದ ತಂತ್ರಗಾರಿಕೆಗಳು ಹೇಗೆ ಫೇಲ್ಯೂರ್ ಆಯಿತು, ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಹಳೆಯ ಲೋಕಸಭೆಯ ಸೆಂಟ್ರಲ್ ಹಾಲ್ನಲ್ಲಿ ಐತಿಹಾಸಿಕ NDA ಸಭೆ ನಡೀತು. ಯಾಕಿದು ಐತಿಹಾಸಿಕ ಅಂತಂದರೆ, 2014ರಲ್ಲೂ ಕೂಡ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕೆ ಮುಂಚೆ ಇಲ್ಲಿ NDA ಸಭೆ ನಡೆದಿತ್ತು. ಅದಕ್ಕೂ ಸ್ವಲ್ಪ ಮಹತ್ವ ಇತ್ತು. ಯಾಕೆಂದರೆ ನರೇಂದ್ರ ಮೋದಿಯವರು ಪ್ರಥಮ ಬಾರಿಗೆ ಈ ದೇಶದ ಪ್ರಧಾನಿ ಆಗ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ. 2019ರಲ್ಲಿ ಅದಕ್ಕಷ್ಟೇನು ಮಹತ್ವ ಇರಲಿಲ್ಲ. ಯಾಕೆಂದರೆ NDAಯ ಅಸ್ತಿತ್ವವೇ ಅವಶ್ಯಕತೆ ಇರಲಿಲ್ಲ. BJPಗೆ 303 ಕ್ಷೇತ್ರ ಬಂದಿತ್ತು. ಹೀಗಾಗಿ NDA ಬೇಕಾ ಬೇಡವಾ ಇದು ಯಾವುದರ ಚರ್ಚೆಯೂ ಕೂಡ ಇರಲಿಲ್ಲ. ಈ ಬಾರಿ ಮಿತ್ರರೇ, BJPಗೆ ಬಹುಮತ ಬಂದಿಲ್ಲ, ಮಿತ್ರ ಪಕ್ಷಗಳ ಸಹಾಯ ಅವಶ್ಯಕತೆ ಇದೆ. ಹೀಗಾಗಿ ಈ ಸಭೆ ಏನಾಗುತ್ತೆ, ಯಾವ ನಾಯಕರು ಏನು ಮಾತನಾಡ್ತಾರೆ, ಏನಾದರೂ ಟಾಂಟ್ ಕೊಡುವ ಕೆಲಸವನ್ನು ಮಾಡ್ತಾರಾ, ಇದೆಲ್ಲದರ ಬಗ್ಗೆ ಪತ್ರಕರ್ತರು, ಈ ದೇಶದ ಜನ ಎಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಸಾಮಾನ್ಯವಾಗಿ ಇಂಥ ಸಭೆಯಲ್ಲೇ ಗೊತ್ತಾಗುತ್ತೆ ಮುಂದಿನ ಸರ್ಕಾರ ಯಾವ ರೀತಿಯಾಗಿ ನಡೆಯುತ್ತೆ ಅಂತ. ಯಾಕೆಂದರೆ ಈ ನಾಯಕರುಗಳು ಮಾತನಾಡ್ತಾರಲ್ಲ, ಅವರು ಮಾತನಾಡುವ ಸಂದರ್ಭದಲ್ಲೇ ಒಂದು ಹಿಂಟನ್ನು ಕೊಟ್ಬಿಡ್ತಾರೆ. ಅಂದರೆ ಕಾಲೆಳೆಯುವಂತಹದ್ದು ಅಥವಾ ಪರೋಕ್ಷವಾಗಿ ಟಾಂಗ್ ಕೊಡುವಂತಹದ್ದು ಇದೆಲ್ಲ ನಡೆಯುತ್ತೆ. ನೀವು ಯಾವುದೇ ಸಭೆಯನ್ನು ಬೇಕಾದರೂ ನೋಡಿ. ಆದರೆ ಇವತ್ತಿನ ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನು BJP ಪಕ್ಷದವರಿಗಿಂತಲೂ ಹೆಚ್ಚಾಗಿ NDA ನಾಯಕರು ಕೊಂಡಾಡಿದ್ರು. ಅದರಲ್ಲೂ ಮಿತ್ರರೇ, ಚಂದ್ರಬಾಬು ನಾಯ್ಡು ಆಡದಂತಹ ಮಾತುಗಳಿರಬಹುದು, ನಿತೀಶ್ ಕುಮಾರ್ ಆಡದಂತಹ ಮಾತುಗಳಿರಬಹುದು, ಅವರು 100% NDAಗೆ ಕಮಿಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. INDIA ಕೂಟ ಏನೊಂದು ಆಸೆಯನ್ನು ಇಟ್ಕೊಂಡಿತ್ತು, ನೆಗೋಷಿಯೇಷನ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಚಂದ್ರಬಾಬು ನಾಯ್ಡು ಹೆಚ್ಚೇನೋ ಕೇಳ್ತಾರೆ, ಅಂದರೆ ಹೆಚ್ಚು ಮಂತ್ರಿಗಿರಿಯನ್ನು ಕೇಳಬಹುದು. ಆಗ ಒಂದು ವ್ಯತ್ಯಾಸ ಬಂದು ಅವರು NDA ಕೂಟದಿಂದ ಹೊರಬರಬಹುದು ಅಂತ INDIA ಕೂಟ ಇವತ್ತಿಗೂ ವಿಶ್ವಾಸವನ್ನು ಇಟ್ಕೊಂಡಿದೆ. ಅವರೇನು ಪ್ರಯತ್ನವನ್ನು ಬಿಟ್ಟಿಲ್ಲ. ಶಿಂದೆ ಬಣವನ್ನು ಸೆಳಿಬೇಕು ಅಂತ ಒಂದು ಪ್ರಯತ್ನ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ BJPಯಿಂದ ಗೆದ್ದಿದ್ದಾರಲ್ಲ ಸಂಸದರು, ಅವರನ್ನೇ ಆಪರೇಷನ್ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಯತ್ನ ಮಾಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಹೇಳಿಕೆ ಕೊಡ್ತಾರೆ, ನಮ್ಮ ಜೊತೆಗೆ 3 ಜನ BJPಯ MPಗಳು ಸಂಪರ್ಕದಲ್ಲಿದ್ದಾರೆ, ಅವ್ರು ಬರೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಅಂದರೆ ಒಂದು ಅಸ್ಥಿರತೆಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ INDIA ಕೂಟ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಆದರೆ ಇವತ್ತು NDA ಸಭೆ ಇದೆಲ್ಲದಕ್ಕೂ ತೆರೆ ಎಳೆದಿದೆ. ಮಿತ್ರರೇ, ಚಂದ್ರಬಾಬು ನಾಯ್ಡು ಏನು ಹೇಳಿದ್ರು, ಅದೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಚಂದ್ರಬಾಬು ನಾಯ್ಡು BJP ನಡುವೆ ಸಾಕಷ್ಟು ವ್ಯತ್ಯಾಸಗಳಿತ್ತು. 2014ರಲ್ಲಿ ಚಂದ್ರಬಾಬು ನಾಯ್ಡು BJP ಜೊತೆಗಿದ್ರು. 2019ರಲ್ಲಿ ಅವರು ಹೊರ ಹೋಗಿದ್ರು. ಇವತ್ತೇನು INDIA ಕೂಟ ಇದೆಯಲ್ಲ, ಆ ಸಂದರ್ಭದಲ್ಲೇ ಈ ಎಲ್ಲ ಪಕ್ಷಗಳನ್ನು ಸೇರಿಸೋದಕ್ಕೆ ಚಂದ್ರಬಾಬು ನಾಯ್ಡು ಯತ್ನ ಮಾಡಿದ್ರು. ಆದರೆ ಮಿತ್ರರೇ, ಅದಕ್ಕೆ ಯಾವುದೇ ರೀತಿಯಲ್ಲೂ ಯಶಸ್ಸು ಸಿಕ್ಕಿಲ್ಲ. ಚಂದ್ರಬಾಬು ನಾಯ್ಡು ನೇತೃತ್ವದ TDP ಆಂಧ್ರ ಪ್ರದೇಶದಲ್ಲಿ ಹೀನಾಯವಾಗಿ ಸೋತೋಯ್ತು. ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿನ ಜನ ಕಿಮ್ಮತ್ತು ಕೊಟ್ಟಿಲ್ಲ. ಈಗ ಪರಿಸ್ಥಿತಿ ಬದಲಾಗಿದೆ. ಚಂದ್ರಬಾಬು ನಾಯ್ಡು ಮತ್ತೆ NDAಯನ್ನು ಸೇರ್ಕೊಂಡಿದ್ದಾರೆ. ಅವರ ಅನಿವಾರ್ಯತೆಯೂ ಕೂಡ BJPಗೆ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಅವರ ಬಗ್ಗೆ ಅದ್ಭುತ ಮಾತುಗಳನ್ನಾಡಿದ್ರು. ಅವರೇನು ಹೇಳಿದ್ರು, ಇವತ್ತು ಗ್ಲೋಬಲಿ ಭಾರತ ಒಂದು ವಿಜೃಂಭಿಸ್ತಾ ಇದೆ, ಭಾರತಕ್ಕೊಂದು ಸ್ಥಾನಮಾನ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ನರೇಂದ್ರ ಮೋದಿ ಅವರು ಕಾರಣ. ನಾನು ಅನೇಕ ಸರ್ಕಾರಗಳನ್ನು ನೋಡಿದ್ದೀನಿ, ಅನೇಕ ನಾಯಕರನ್ನು ನೋಡಿದ್ದೀನಿ. ನರೇಂದ್ರ ಮೋದಿ ಅವರಷ್ಟು ಕಮಿಟ್ಮೆಂಟ್ ಇರುವಂತಹ ನಾಯಕನನ್ನು ನಾವು ನೋಡಿಲ್ಲ. ನಾವೇನಾದರೂ ಈ ಅವಕಾಶವನ್ನು ಕಳೆದುಕೊಂಡ್ರೆ, ಅಂದರೆ ನರೇಂದ್ರ ಮೋದಿ ಅವರನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಹೊರಟಿದ್ದೆ ಆದರೆ ನಮಗೆ ಮತ್ತಿಂಥ ಅವಕಾಶಗಳು ಸಿಗೋದಿಲ್ಲ. ಕಳೆದ ಕೆಲ ತಿಂಗಳಿಂದ ನರೇಂದ್ರ ಮೋದಿ ಅವರು ರೆಸ್ಟನ್ನೇ ತೆಗೆದುಕೊಂಡಿಲ್ಲ. ಅವರು ಯಾವ ರೀತಿಯಾಗಿ ಉತ್ಸಾಹದಲ್ಲಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ರೋ ಅದೇ ಉತ್ಸಾಹದಲ್ಲಿ ಚುನಾವಣಾ ಪ್ರಚಾರವನ್ನು ಮುಕ್ತಾಯ ಮಾಡಿದ್ದಾರೆ. ಅಷ್ಟೊಂದು ಶ್ರಮ ವಹಿಸಿದ್ದಾರೆ. ದಿನದ 24 ಗಂಟೆಯೂ ಕೂಡ ಕೆಲಸ ಮಾಡುವಂತಹ ನಾಯಕ. ನಮಗೆ ನರೇಂದ್ರ ಮೋದಿ ಅವರು ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ಕಾಣ್ತಾರೆ. ಹೀಗೆಲ್ಲ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಅವರನ್ನು ಮುಕ್ತ ಕಂಠದಿಂದ ಹೊಗಳಿದ್ರು. ಅದಕ್ಕೂ ಮುಂದುವರೆದು ಚಂದ್ರಬಾಬು ನಾಯ್ಡು ಅಂತ ಹೇಳ್ತಾರೆ. ಅಂದರೆ NDAದಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗಿದ್ದೀವಿ ಅನ್ನೋದನ್ನು ಚಂದ್ರಬಾಬು ನಾಯ್ಡು ಸೂಚ್ಯವಾಗಿ ಹೇಳಿದ್ರು. ಅದೇನು ಕೇಳಿದ್ರೆ, ಆಂಧ್ರ ಪ್ರದೇಶದ ಚುನಾವಣೆಯ ದಿಕ್ಕನ್ನು ಬದಲಾಯಿಸಿದ್ದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಬಂದು ಒಂದು ರ್ಯಾಲಿಯನ್ನು ಮಾಡಿದ್ರು, 3-4 ಸಭೆಗಳನ್ನು ಮಾಡಿದ್ರು.
ಆ ಸಭೆ ಮತ್ತು ರ್ಯಾಲಿಯ ನಂತರ ಆಂಧ್ರ ಪ್ರದೇಶದಲ್ಲಿ ನಮ್ಮ ಗೆಲುವು ಖಾತ್ರಿ ಆಯಿತು, ಚಿತ್ರಣವೇ ಬದಲಾಗೋಯ್ತು. ಅಂದರೆ ನಮಗೆ ನರೇಂದ್ರ ಮೋದಿ ಅವರ ಆಗಮನದಿಂದ ಅಷ್ಟು ಶಕ್ತಿ ಆಂಧ್ರದಲ್ಲಿ ಬಂತು ಅಂತೇಳಿ ಚಂದ್ರಬಾಬು ನಾಯ್ಡು ಹೇಳಿದ್ರು. ಮಿತ್ರರೇ, ಚಂದ್ರಬಾಬು ನಾಯ್ಡುರ TDPಗೆ ಏಕಾಂಗಿಯಾಗಿ ಬಹುಮತ ಬಂದಿದೆ. ಅವರಿಗೇನು ಬೇರೆ ಯಾವ ಪಕ್ಷದ ಅನಿವಾರ್ಯತೆಯೇ ಇಲ್ಲ, ಆಂಧ್ರದ ಮುಖ್ಯಮಂತ್ರಿ ಆಗಬಹುದು. ಹೀಗಿದ್ರೂ ಕೂಡ ಅವರು ನರೇಂದ್ರ ಮೋದಿ ಬಂದ ಕಾರಣದಿಂದಾಗಿ ಆಂಧ್ರದಲ್ಲಿ ಪರಿಸ್ಥಿತಿ ಬದಲಾಯಿತು ಅಂತ ಹೇಳಿದ್ರು. ಅಮಿತ್ ಶಾ ಕೂಡ ಒಂದು ಸಭೆಯನ್ನು ಮಾಡಿ ನಮಗೆ ಶಕ್ತಿ ತುಂಬಿದ್ರು. ಆಗ ಆಂಧ್ರದ ಜನರಿಗೆ ಗೊತ್ತಾಯಿತು, ಕೇಂದ್ರ ಸರ್ಕಾರ ನಮ್ಮ ಜೊತೆಗಿದೆ, ಕೇಂದ್ರದವರು ನಮ್ಮ ಜೊತೆಗಿದ್ದಾರೆ ಅಂತೇಳಿ ಭರವಸೆ ಬಂದು ನಮ್ಮನ್ನು ಗೆಲ್ಲಿಸಿದ್ದಾರೆ ಹೀಗಂತ ಚಂದ್ರಬಾಬು ನಾಯ್ಡು ಹೇಳಿದ್ರು. ಇದರ ಅರ್ಥ ಏನು ಕೇಳಿದ್ರೆ, ಆಂಧ್ರದ ಜನ ನಮಗೆ ಮತ ಕೊಟ್ಟಿದ್ದೆ ನರೇಂದ್ರ ಮೋದಿ ಅವರ ಕಾರಣದಿಂದ. ಇದನ್ನು ಚಂದ್ರಬಾಬು ನಾಯ್ಡು ಸೆಂಟ್ರಲ್ ಹಾಲ್ನಲ್ಲಿ ನಿಂತ್ಕೊಂಡು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಇದರಿಂದ ಒಂದು ಸ್ಪಷ್ಟ ಆಯಿತು, ಚಂದ್ರಬಾಬು ನಾಯ್ಡು BJPಯ ಜೊತೆಗೆ ಕಮಿಟ್ ಆಗಿದ್ದಾರೆ. ಇನ್ನೇನು ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾತ್ರಿ ಆಗ್ತಿದ್ದ ಹಾಗೆ ನಾವು NDA ಕೂಟ ಸೇರ್ತೀವಿ ಅಂತ ಚಂದ್ರಬಾಬು ನಾಯ್ಡು ಯಾವ ಕಾರಣಕ್ಕೂ ಹೇಳೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇಡೀ ದೇಶಕ್ಕೆ ಅವರು ಆ ಸಂದೇಶವನ್ನು ಕೊಟ್ಟರು. ಇನ್ನು ನಿತೀಶ್ ಕುಮಾರ್ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕೆಂದರೆ ಚಂದ್ರಬಾಬು ನಾಯ್ಡುನೂ ಪಲ್ಟಿ ಹೊಡಿತಾರೆ, ಆ ಕಡೆ ಈ ಕಡೆ ಪಲ್ಟಿ ಹೊಡೆಯೋದ್ರಲ್ಲಿ ಚಂದ್ರಬಾಬು ನಾಯ್ಡು ಏನು ಹಿಂದೆ ಬಿದ್ದಿಲ್ಲ. ಆದರೆ ನಿತೀಶ್ ಕುಮಾರ್ ಇದ್ದಾರಲ್ಲ, ಇವರೆಲ್ಲರನ್ನೂ ಮೀರಿಸುವಂಥ ನಾಯಕ. ಅವರಿಗೆ ಪಲ್ಟು ರಾಮ್ ಅಂತ BJPಯವರೇ ಹೆಸರು ಕೊಟ್ಟಿದ್ದಾರೆ. ಅವರು ಯಾವಾಗ ಪಥ ಬದಲಾಯಿಸ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಆತಂಕಕ್ಕೂ ಅದೇ ಕಾರಣ ಆಗಿತ್ತು. NDAಗೆ ಬಹುಮತ ಬಂತು, ಆದರೆ ಬಹುಮತ ಯಾರ ಕಾರಣದಿಂದಾಗಿ ಬಂದಿದೆ? JDU ಕೂಡ ಅದರಲ್ಲಿ ಪಾರ್ಟ್ನರ್ ಅಲ್ವಾ, ಅವರ ನಂಬರ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಹೀಗಾಗಿ ಬಹಳ ಆತಂಕ ಇತ್ತು. ಇವರೇನಾದರೂ ಹಳೆ ಮಿತ್ರ ಅಂತ ಹೇಳಿ RJD ಜೊತೆಗೆ ಹೋಗ್ಬಿಡ್ತಾರಾ, INDA ಕೂಟಕ್ಕೆ ಹೋಗ್ತಾರಾ, ಹೀಗೆಲ್ಲ ಗೊಂದಲಗಳಿದ್ವು. ಮಾಧ್ಯಮಗಳಲ್ಲಿ ನಾನಾ ರೀತಿಯ ಕಥೆಗಳನ್ನು ಸೃಷ್ಟಿಸಲಾಗ್ತಾ ಇತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಇವತ್ತು ನಿತೀಶ್ ಕುಮಾರ್ ತೆರೆ ಎಳೆದಿದ್ದಾರೆ. ಜೊತೆಗೆ ಬಿಹಾರದ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಬಿಹಾರದಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಮುಂದಿನ ಅಂದರೆ 2025 ಚುನಾವಣೆಯನ್ನು ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಎದುರಿಸ್ತೀವಿ. ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಅಂತಂದರೆ ಅವ್ರು ನಮ್ಮ ಜೊತೆಗೆ ಇರ್ತಾರೆ, ಅವರೇ ನೇತೃತ್ವ ವಹಿಸ್ತಾರೆ ಅಂದಮೇಲೆ ಬಿಹಾರದ ರಾಜಕಾರಣಕ್ಕೆ ನಿತೀಶ್ ಕುಮಾರ್ ಭಾಸ್ ಅನ್ನೋದನ್ನು BJP ಕೂಡ ಒಪ್ಪಿಕೊಂಡಿದೆ. ಅಲ್ಲಿ ಹೆಚ್ಚು ಕೊಡುಕೊಳ್ಳುವಿಕೆಗೆ BJP ಮುಂದಾಗೋದಿಲ್ಲ. ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಹೆಚ್ಚು ಮೂಗು ತೋರಿಸೋದಿಲ್ಲ ಅಂತ ಇವತ್ತಿನ ಮಾತಿನಿಂದಲೇ ಗೊತ್ತಾಗಿದೆ. ಅದು ಹೇಗೆ ಅಂತಂದರೆ, ನಿತೀಶ್ ಕುಮಾರ್ ಹೇಳಿದ್ರು, ನರೇಂದ್ರ ಮೋದಿ ಅವರು ಅತ್ಯಂತ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಎಲ್ಲ ಕೆಲಸಗಳಿಗೂ ನಾವು ಸಾಥ್ ಕೊಡ್ತೀವಿ. ಕೆಲವರು ಬೇರೆ ಬೇರೆ ಭ್ರಮೆಯನ್ನು ಸೃಷ್ಟಿಸ್ತಾ ಇದ್ದಾರೆ, ಹಾಗೇನೂ ಆಗೋದಿಲ್ಲ. ನಾವು ಕೊನೆಯ ದಿನದವರೆಗೂ ಕೂಡ ನರೇಂದ್ರ ಮೋದಿ ಅವರ ಜೊತೆಗಿರ್ತೀವಿ. ಅಂದರೆ ಮುಂದಿನ 5 ವರ್ಷಗಳ ಕಾಲವೂ ಕೂಡ JDU NDA ಪಾರ್ಟ್ ಆಗಿರುತ್ತೆ. ನರೇಂದ್ರ ಮೋದಿ ಅವರು ಏನೇ ಕೆಲಸ ಮಾಡಿದ್ರೂ ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಿತೀಶ್ ಕುಮಾರ್ ಸೆಂಟ್ರಲ್ ಹಾಲ್ನಲ್ಲೇ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಇವತ್ತೇ ಅಧಿಕಾರ ಸ್ವೀಕರಿಸಬೇಕಾಗಿತ್ತು, ಅವರ ಕೆಲಸಗಳು ಜಾಸ್ತಿ ಇದೆ, ಅವರ ಇಚ್ಛೆಯಂತೆ ಅವರು ಕೆಲಸ ಮಾಡಲಿ ಅಂತ ನಾವು ಬಯಸ್ತೀವಿ ಅಂತ ನಿತೀಶ್ ಕುಮಾರ್ ಹೇಳಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಅವರಿಗೆ ನಿತೀಶ್ ಕುಮಾರ್ ಬೆಂಬಲವನ್ನು ಸೂಚಿಸಿದರು. ಇನ್ನು ಶಿವಸೇನೆಯ ಏಕನಾಥ್ ಶಿಂದೆ, ನರೇಂದ್ರ ಮೋದಿ ಅವರ ಜೊತೆಗೆ ಇರ್ತೀವಿ, ಇದು ಬಾಳಾ ಸಾಹೇಬ್ ಠಾಕ್ರೆ ಕಾಲದಿಂದಲೂ ಕೂಡ BJP ಮತ್ತು ಶಿವಸೇನೆಯ ನಡುವೆ ಒಂದು ಪೆವಿಕಲ್ ರಿಲೇಷನ್ಶಿಪ್ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಅಂಟುಕೊಂಡಿದ್ದೀವಿ, ಇದನ್ನು ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಶಿವಸೇನೆಯ ಏಕನಾಥ್ ಶಿಂದೆ ಕೂಡ ಹೇಳಿದ್ರು. ಮಿತ್ರರೇ, ಅಲ್ಲಿ ನನಗೆ ಮಾತನಾಡಿದ್ರಲ್ಲ, ಕುಮಾರಸ್ವಾಮಿ ಅವರು ಮಾತನಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಸಪೋರ್ಟನ್ನು ಘೋಷಣೆ ಮಾಡಿದ್ರು, ಚಿರಾಗ್ ಪಾಸ್ವಾನ್ ಮಾತನಾಡಿದ್ರು. ಅವ್ರು ಮಾತನಾಡಿದ್ದಂತೂ ಬಹಳ ವಿಶ್ವಾಸ ಇತ್ತು, ನಾನು ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಅವರನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಮಿತ್ರರೇ, ಸತ್ಯವೂ ಕೂಡ ಹೌದು. ರಾಮ್ ವಿಲಾಸ್ ಪಾಸ್ವಾನ್ ಕಾಲದಿಂದಲೂ ಕೂಡ BJP ಮತ್ತು LJPಯ ನಡುವೆ ಆ ಒಂದು ರಿಲೇಷನ್ಶಿಪ್ ಇದೆ. ಈಗ ಅವರ ಅಂತ್ಯ ಆಗಿದೆ, ಅವರಿಲ್ಲ. ಈಗ ಚಿರಾಗ್ ಪಾಸ್ವಾನ್ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಬಾರಿ 5 ಸೀಟನ್ನು ಗೆದ್ದಿದ್ದಾರೆ. 5 ಸೀಟು ಕೂಡ ಅದು ನರೇಂದ್ರ ಮೋದಿ ಅವರಿಗೆ ಡೆಡಿಕೇಟೆಡ್. ಯಾಕೆ ಅಂತಂದರೆ, ಚಿರಾಗ್ ಪಾಸ್ವಾನ್ ನರೇಂದ್ರ ಮೋದಿ ಅವರು ಹಾಕಿದಂತಹ ಒಂದೇ ಒಂದು ಗೆರೆಯನ್ನು ಕೂಡ ದಾಟೋದಿಲ್ಲ. ಅಷ್ಟರ ಮಟ್ಟಿಗೆ ಮೋದಿಯನ್ನು ಬೆಂಬಲಿಸ್ತಾರೆ. ಆ ಇಡೀ ಸಭೆಯಲ್ಲಿ ನನಗೆ ಸ್ವಲ್ಪ ಡೌಟ್ಫುಲ್ ಆಗಿ ಕಂಡಿದ್ದು ಅಜಿತ್ ದಾದಾ ಪವಾರ್ದು ಮಾತ್ರ. ಅವ್ರು ಹೆಚ್ಚಿಗೆ ಮಾತನ್ನು ಕೂಡ ಆಡಿಲ್ಲ, ಕೇವಲ ನಾವು ನರೇಂದ್ರ ಮೋದಿ ಅವರನ್ನು ಅನುಮೋದಿಸ್ತಾ ಇದ್ದೀವಿ ಪ್ರಧಾನಿ ಹುದ್ದೆಗೆ ಅಂತ ಅಷ್ಟು ಮಾತ್ರ ಹೇಳಿದ್ದು. ಅಜಿತ್ ದಾದಾ ಪವಾರ್ ಸ್ವಲ್ಪ ಅಲುಗಾಡ್ತಾ ಇದ್ದಾರೆ. ಯಾಕೆಂದರೆ ಚುನಾವಣಾ ಫಲಿತಾಂಶ ಅವರ ಪರವಾಗಿ ಬಂದಿಲ್ಲ. ಅವರ MLAಗಳು ಕೂಡ ಮತ್ತೆ ಶರದ್ ಪವಾರ್ ಬಣವನ್ನು ಸೇರಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಅವರು ಹೆಚ್ಚಿಗೆ ಮಾತನೂ ಆಡಿಲ್ಲ, ನರೇಂದ್ರ ಮೋದಿ ಅವರನ್ನು ಹೆಚ್ಚು ಹೊಗಳೋದಕ್ಕೂ ಹೋಗಿಲ್ಲ. ಮಿತ್ರರೇ, ಇಡೀ ಮೀಟಿಂಗನ್ನು ನೋಡಿದಂತಹ ಸಂದರ್ಭದಲ್ಲಿ NDA ಮತ್ತಷ್ಟು ಗಟ್ಟಿಗೊಂಡಿದೆ, ಏನೂ ತೊಂದರೆ ಇಲ್ಲ. ನರೇಂದ್ರ ಮೋದಿ ಅವರು ಹಿಂದೆ 10 ವರ್ಷ ಹೇಗೆ ಆಡಳಿತವನ್ನು ಕೊಟ್ಟಿದ್ರೋ ಅದೇ ಸ್ಪೀಡ್ನಲ್ಲೇ ಅಧಿಕಾರವನ್ನು ನಡೆಸ್ತಾರೆ. ಬಹಳ ಏನು ವ್ಯತ್ಯಾಸ ಕಾಣೋದಕ್ಕೆ ಸಿಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗ್ತಾ ಇದೆ. JDU ಈಗಾಗಲೇ KC ತ್ಯಾಗಿ ಒಂದು ಮಾತು ಹೇಳಿದ್ದಾರೆ, 1 ನೇಷನ್ 1 ಎಲೆಕ್ಷನ್ ಏನಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತ KC ತ್ಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಮೋದಿಯವರ ದೊಡ್ಡ ದೊಡ್ಡ ಕಲ್ಪನೆಗಳೇನಿದೆ ಅದಕ್ಕೂ ಕೂಡ ಈ ಪಕ್ಷಗಳು ತಡೆಯೊಡ್ಡೋದಿಲ್ಲ, ಈಸಿಯಾಗಿ ನರೇಂದ್ರ ಮೋದಿ ಅವರು ಸರ್ಕಾರವನ್ನು ರನ್ ಮಾಡ್ತಾರೆ ಅಂತ ಇವತ್ತಿನ NDA ಸಭೆಯ ಬಳಿಕ ಗೊತ್ತಾಗ್ತಾ ಇದೆ. ದೇಶಕ್ಕೆ ಆ ರೀತಿಯ ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಇವತ್ತಿನ NDA ಸಭೆ ಮಾಡಿದೆ. ಮಿತ್ರರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.